ಎಲ್ಗಮ್ಮ ಈ ಕಡೆ ಹೊರಟೆ? ಈ ಬಿತ್ತನೆ ಬೀಜ ಇಸ್ಕೊಂಬರ ಅಂತ ಹೋಗ್ತಾ ಇದೀನಿ ಕಣಕ್ಕ, ರೂಪಕ್ಕರ್ ಮನೆ ಹತ್ರ. ಅದಿನ್ನೆಂತ ಬೆಳ್ದವ್ರಮ್ಮ ಅವರು ಯಾವ್ದು ತಳಿ ಬೀಜ ಹಾಕಿ ನಾಟಿ ಮಾಡಕ್ಕೆ ಅಂತ ಬರೇಳಿದ್ರು, ಹೋಗಿದ್ದೆ. ಚೆನ್ನಾಗಿ ಎತ್ತರಕ್ಕೆ ಬೆಳೆದಿತ್ತು, ಮತ್ತೆ ಚೆನ್ನಾಗಿ ಭತ್ತ ಇಸ್ಕೊಂಬರನ ಅಂತ ಹೋಗ್ತಾ. ಅದಿನ್ನೆಂತ ಭತ್ತ ನಮ್ಮದು? ಯಾವ ತಳಿ ಹಾಕಿದ್ರು ಅಂತ ಗೊತ್ತಿಲ್ಲ. ನಾನು ಒಂದ್ಸಲ ಕಳೆ ಕೀಳಕ್ಕೆ ಅಂತ ಹೋದಾಗ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ಬೀಜ ಕೊಂಡ್ಕ ಅಂತ ಹೇಳ್ತಿದ್ದೆ. ಇಸ್ಕೊಂಬರನ ಅಂತ ಹೋಗ್ತಾ ಇದೀನಿ. ಅಂಗಡಿಯಲ್ಲೆಲ್ಲೂ ಸಿಕ್ಕೋದಿಲ್ವೇ ನಮ್ಮ? ನನ್ಗಂದ್ಕೊಂಡಂಗೆ ಅಂಗಡಿಲಿ ಸಿಗಂಗ್ ಕಾಣಲ್ಲ. ಅವ್ರು ಎಲ್ಲಿಂದಲ್ಲ ತಂದು ಹಾಕಿದಾರೆ ಅನ್ಸುತ್ ಕಣಕ್ಕ. ಅಷ್ಟ ಹತ್ರ ಬೆಳೆದಿತ್ತು, ಇಲ್ಲೆಲ್ಲೂ ಸಿಗಲ್ಲ. ಹಂಗಾರ ನೋಡ ನಡಿಯಮ್ಮ, ಹೋಗಿ ನೋಡ್ಕೊಂಬರೋಣ. ಬರಕ್ಕ, ಹೋಗಿ ಕೇಳೋಣ. ಆಯ್ತು, ಇಬ್ಬರಿಗೂ ಆತದ್, ಬರಮ್ಮ ಹೋಗ್. ಏನಪ್ಪ ಅಪರೂಪ ಬಂದ್ಬಿಟ್ಟೆ ಮನೆ ಕಡೆಗೆ? ಅದೇ ಕಣಕ್ಕ, ಬಿತ್ತನೆ ಬೀಜ ಕೇಳಿದ್ನಲ್ಲ, ಅದಕ್ಕೆ ಇಸ್ಕೊಂಡೋಗೋಣ ಅಂತ ಬಂದೆ. ಸರಿ, ನಾನು ಹೇಳ್ ಕಳ್ಸೋಣ ಅಂತಿದ್ದೆ, ಬಾರ ಮನೇನೆ ಬಂದಿದೀಯ. ಸರಿ ಕಣಕ್ಕ. ಬಿತ್ತನೆ ಬೀಜ ಮಡಗಿದ್ಯಾನಕ್ಕ? ಐತೆ ಕಣ. ವೀಣಾ ಬಾರಪ್ಪ, ಕೂತ್ಕ ಅಂತಲ್ಲ ಎತ್ತಿಟ್ಟಿದ್ದೆ ಭತ್ತವ ಇದೀನಿ ನೋಡು. ಎಲ್ಲಿತ್ತು ಸಣ್ಣ ಭತ್ತ ಇದು? ಇದು ಅಂದನೂರು ಸಣ್ಣ ಅಂತವ. ಇದು ಹಿಂದಿನ ಕಾಲದವರು ನಮ್ ತಾತದಿರೆಲ್ಲ ಬೆಳಿತಿದ್ರು, ಇವಾಗ ಸಿಗಲ್ಲ ಇದು. ಹೌದು ಕಣ್ರೂಪಕ್ಕ, ನಾನು ಅದನ್ನೇ ಕೇಳೋಣ ಅಂತಿದ್ದೆ. ನೀವ್ ಎಲ್ಲಿಂದ ತಂದ್ರಿ? ಎಲ್ಲಿ ಸಿಕ್ತಿ ಭತ್ತ ನಿಮ್ಗೆ? ಇದು ಅಂದನೂರ್ ಸಣ್ಣ ಅಂತವ. IDF ಸಂಘ ಮಾಡಿದ್ರಲ್ಲ ಅವ್ರು, ಇದು ಚೆನ್ನಾಗೈತೆ ಅಂತ ಹೇಳಿ ನಮಗ್ ಕೊಟ್ರು. ನಮ್ ಮನೆಯವ್ರಿಗೆ ಹಾಕ್ರಿ ಅಂತ ಹೇಳಿ ತಂದು ತೋರಿಸ್ದೆ. ನಮ್ ಮನೆಯವ್ರ ಹಂಗೂ ಬೈದ್ರು, ಹಂಗೂ ಒಂದ್ ಅರ್ಧ ಎಕರೆಗೆ ಹೇಳಿ ಹಾಕ್ಸಿದೀವಿ. ಎಷ್ಟ್ ಎಕರೆಗೆ ಹಾಕಿದ್ರಿ ರೂಪಕ್ಕ? ಅರ್ಧ ಎಕರೆಗೆ ಹಾಕಿದ್ವು. ಬೀಜ ಎಷ್ಟ್ ತಂದಿದ್ರಿ? ಒಂದ್ 2 ಸೇರ್ ತಗೊಂಬಂದಿದ್ವು. 2 ಸೇರ್ ಬೀಜನ ಅರ್ಧ ಎಕರೆಗೆ ಹಾಕಿದ್ರ? ಒಂದೊಂದ್ ಅಡಿಗೆ ಒಂದೊಂದೇ ಪೈರ್ ಹಾಕಿದ್ದು, ಅದ್ರಿಂದ 2 ಸೇರೆ ಸಾಕಾಯ್ತು. 2 ಸೇರನ್ನ ಅರ್ಧ ಎಕರೆಗೆ ಪೂರ್ತಿ ನಾಟಿ ಮಾಡಿದ್ರಿ? ಇನ್ನೂ ಸ್ವಲ್ಪ ಇತ್ತು, ಅದು ಆಗಿ ಮಿಕ್ಕಿತ್ತು. ಒಂದೊಂದೇ ಪೈರ್ ಊರಾದ್ರಿಂದವ ಜಾಸ್ತಿ ಆಯ್ತು. ಹಾಕಿದ್ರಿ ರೂಪಕ್ಕ ನೀವು? ವೀಣಾ, ನಾವ್ ಒಂದ್ 50 kg ಬೇವಿನ ಹಿಂಡಿ ಹಾಕಿದ್ವು, ಒಂದ್ 10 kg DAP ಹಾಕಿದ್ವು. ಅಷ್ಟೇ, ಇನ್ನೇನು ಹಾಕಿಲ್ಲ? ಅಷ್ಟೇ ವೀಣಾ, ಇನ್ನೇನು ಹಾಕಿಲ್ಲ. ಸರಿ ರೂಪಕ್ಕ. ಹಾಕಿದ್ರಿ ರೂಪ ಭತ್ತನ? ನಮ್ ಗದ್ದೆ ನೋಡಿಲ್ವೇನಕ್ಕಯ್ಯ? ಬಾಲ್ ತೋರ್ಸ್. ಇದೇ ನೋಡಕ್ಕಯ್ಯ ನಮ್ ಗದ್ದೆ. ರೂಪಕ್ಕ, ಮುಂಚೆ ನೀವು 64 ಭತ್ತ ಬೆಳೆತಿದ್ರಲ್ವಾ, ಅದಕ್ಕೆ ಜಾಸ್ತಿ ಔಷಧಿ ಹೊಡಿತಿದ್ರಲ್ವಾ? ರೋಗ ಜಾಸ್ತಿ ಬತ್ತಿತ್ತು. ಕಣಪ್ಪ, ಅದಕ್ಕೆ 4 ರಿಂದ 5 ಸತಿ ಔಷಧಿ ಹೊಡಿವು. ನಮ್ ದುಡ್ಡು ಅರ್ಧ ದುಡ್ಡು ಅದಕ್ಕೆ ಖರ್ಚಾಗೋಗೋದು. ಔಷಧಿಗೆ ಅಂತಲ್ಲ ಅರ್ಧ ದುಡ್ಡು ಖರ್ಚು ಮಾಡಿವ್ರಿ. ಕಣಪ್ಪ, ಅರ್ಧ ದುಡ್ಡು ಔಷಧಿಗೆ ಖರ್ಚಾಗೋಗೋದು. ನೀವು ಅಂದನೂರು ಸಣ್ಣ ಭತ್ತ ಬೆಳೆದ್ರಲ್ಲ, ಎಷ್ಟು ತಿಂಗಳಿಗೆ ಬೆಳೆ ಬರುತ್ತೆ ರೂಪಕ್ಕ ಅದು? ಅಂದನೂರ್ ಸಣ್ಣ ಮಾಮೂಲಿ ಭತ್ತದಂಗೆ ಕಮ್ಮಿ ಇದಲ್ಲ. ಮಾಮೂಲಿ ಭತ್ತ ಆದ್ರೆ ಜಯ, ಹಂಸ ಇವೆಲ್ಲವ 3 ತಿಂಗಳಿಗೆಲ್ಲ ಕಟಾವಿ ಬರ್ತವೆ. ಇದು ಅಂದನೂರ್ ಸಣ್ಣ 4 ತಿಂಗಳು ಬೇಕು ಕಟಾವ್ ಮಾಡಕ್ಕೆ. ಅಂದನೂರ್ ಸಣ್ಣ ಅರ್ಧ ಎಕರೆಗೆ ಎಷ್ಟು ಚೀಲ ಆಗಿತ್ತು ರೂಪಕ್ಕ? ವೀಣಾ, ಅಲ್ಗ ಅಂದನೂರ್ ಸಣ್ಣ ಒಂದ್ 18 ಚೀಲ ಆಗಿತ್ತು ವೀಣಾ. ನೀವು ಮುಂಚೆ 64 ಹಾಕಿವ್ರಲ್ಲ, ಅದೆಷ್ಟು ಚೀಲ ಬೀಳೋದು? ಅದು ಇದ್ರಷ್ಟು ಬೀಳ್ತಿರ್ಲಿಲ್ಲ, ಒಂದ್ 15-16 ಚೀಲ ಬೀಳೋದು. 15-14 ಚೀಲ ಅದ್ ಬೀಳೋದು. ಇವಾಗ ಅಂದನೂರು ಸಣ್ಣ 18 ಚೀಲ ಚೆನ್ನಾಗಿ ಆಗ್ತಾ ಐತೆ ನಿಮ್ಗೆ? ಚೆನ್ನಾಗ್ ಆಗೈತೆ. 18 ಚೀಲ ಬಂದಿತ್ತು ಭತ್ತ. ಭತ್ತಕ್ಕಿಂತವ ಒಂದ್ 20 ವರೆ ಹುಲ್ಲು ಮಾಮೂಲಿ ಬೆಳೆಯೋದ್ಕಿಂತ ಜಾಸ್ತಿ ಇದಾಯ್ತು, ಹುಲ್ಲಾಯ್ತು. ನೋಡ್ದಲ್ಲ ನೀನೇ ಅಲ್ಲಿ ನಮ್ದ ಭತ್ತದ ಬೆಳೆ. ಇದನ್ನ ಅನ್ನ ಸೋನ ಮಸೂರಿದು ಅನ್ನಿದ್ದಂಗೆ ಇರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬೆಳಗ್ಗೆ ಮಾಡಿದ್ದನ್ನ ಸಾಯಂಕಾಲದವರೆಗೂ ಚೆನ್ನಾಗೇ ಇರುತ್ತೆ, ಒಂದ್ ಸ್ವಲ್ಪನೂ ಏನೂ ಆಗಲ್ಲ. ಒಂದ್ ಪಾವ್ ಹಾಕಿದ್ರೆ ಸಾಕು ಅಕ್ಕಿನ, ಅನ್ನ ತುಂಬಾ ಚೆನ್ನಾಗ್ ಒದಗುತ್ತೆ. ನಮ್ಮ ಮನೆ ಮಕ್ಳಿಗೆಲ್ಲ ಆಗುತ್ತೆ, ಅಷ್ಟ್ ಚೆನ್ನಾಗಿ. ಭತ್ತ ಮಾತ್ರ ಕಳಿಯಕ್ ಹೋಗ್ಬೇಡ ನೀನು. ಹಂಗೂ ಏನಾರ ನೀನ್ ಮಾರ್ಬೇಕು ಅಂತ ಅಂದ್ರೆ ಬೆಳೆದಾಗ ನಮ್ಗೆ ತಂದು ಕೊಡು, ನಾವೇ ತಗಂತೀವಿ. ಅಕ್ಕ, ಇದೊಂದೇ ತಳಿನ ಇನ್ನು ಬೇರೆ ಬೇರೆ ತಳಿಗಳಿದಾವ? ಇಲ್ಲ ವೀಣಾ, ಇನ್ನು 70 ತಳಿ IDF ಸಂಘದಲ್ಲಿ ತಂದಿಟ್ಟವ್ರಂತೆ. ನಾವೊಂದ್ 3 ತಳಿ ನೋಡಿದ್ವಿ. ಸಣ್ಣ, ಗೌರಿ ಸಣ್ಣ, ಮೈಸೂರ್ ಮಲ್ಲಿಗೆ, ರತ್ನಚೂಡಿ, ಇನ್ನೂ ಬೇಕಾದಷ್ಟು ಅವೇ ವೀಣಾ. ಈಗ ನೀವು ಅವನ್ನ ಇನ್ನು ಮುಂದಕ್ಕೆ ಹಾಕ್ಬೇಕು ಅಂತ ಇದ್ದೀರೇನಕ್ಕ? ನಾವು ಒಂದ್ 3 ತಳಿ ತಂದು ಹಾಕೋಣ ಅಂತ ಇದೀವಿ ಮುಂದಕ್ಕೆ. ತಳಿ ಭತ್ತದಲ್ಲಿ ಎಷ್ಟೊಂದ್ ತಳಿಗಳಿವೆ. ಸಣ್ಣ ಅಂತೆ, ಗೌರಿ ಸಣ್ಣ, ಮೈಸೂರ್ ಮಲ್ಲಿಗೆ ಎಲ್ಲ ಒಳ್ಳೊಳ್ಳೆ ತಳಿಗಳಿದಾವೆ. ನಾನ್ ಇನ್ಮೇಲೆ ಅದನ್ನೇ ಹಾಕಿ
ಬೆಳಿಬೇಕು ಅಂದ್ಕೊಂಡಿದೀನಿ. ಗೊಬ್ಬರನ ಕಮ್ಮಿ ಆಗುತ್ತೆ, ಖರ್ಚು ಕಮ್ಮಿ ಬರುತ್ತೆ. ಇನ್ಮೇಲೆ ನಾನು ನಾಟಿ ತಳಿನೇ ಬೆಳಿಬೇಕು ಅಂತ ತೀರ್ಮಾನ ಮಾಡಿದೀನಿ. ಅದರಿಂದ ಒಳ್ಳೆಯ ರುಚಿಯಾದ ಅನ್ನ ಸಿಗುತ್ತೆ, ಶಕ್ತಿ ಬರುತ್ತೆ, ಆರೋಗ್ಯಕ್ಕೂ ಒಳ್ಳೆ ಇದಾಗುತ್ತೆ. ನಾನು ಇನ್ನು ಅದೇ ತಳಿ ಬೆಳಿಬೇಕು ಅಂತ ತೀರ್ಮಾನ ಮಾಡಿದೀನಿ. ಇನ್ನ ನಾಟಿ ತಳಿನೇ ಬೆಳಿತೀನಿ.